ಅವನಿಗೆ ಬೇಕಾಗಿರೋದು ನಿನ್ ಸಿಂಪತಿ ಆಗ್ಲಿ ಸಪೋರ್ಟ್ ಆಗ್ಲಿ ಸಂಬಳ ಆಗ್ಲಿ ಅಲ್ಲ ರುಕು. ಅವನಿಗೆ ಜೈಲ್ ಶಿಕ್ಷೆ ಬೇಕಾಗಿರೋದು. ಅವನ ಯೋಗ್ಯತೆ ಅಷ್ಟೇ, ಜೈಲಲ್ಲಿ ಕೊಳೆಯೋದು. ಅಕ್ಕ, ನೀನು ಹೊದ್ಕೊಂಡು ತಿರುಗ್ತಾ ಇರೋ ಈ ದ್ವೇಷದ ಬೆಂಕಿ ನಿನ್ನನ್ನೇ ನಿಧಾನವಾಗಿ ಸುಡ್ತಾ ಇದೆ ಅಕ್ಕ. ಏನು ಮಾಡ್ತಿದ್ಯಾ ನೀನು? ಅಣ್ಣ ಇದ್ದಿದ್ರೆ ನೀನು ಹೀಗೆ ನೋಡೋಕೆ ಇಷ್ಟಪಡ್ತಿದ್ನಾ? ಹೋಗ್ಲಿ ರಾಜೇಶ, ನೀನು ಇನ್ನೊಂದು ಮುಖ ನೋಡೋದಕ್ಕೆ ಇಷ್ಟಪಡ್ತಿದ್ನಾ? ಅವರಿಗೆ ನೀನು ಮಾಡ್ತಾ ಇರೋದನ್ನ ನೋಡಿ ಗುರ್ತಿಸಿರ್ಲಿಲ್ಲ ಅನ್ಸುತ್ತೆ. ಬಾಯ್ ಮುಚ್ಚು. ಇದು ನಮ್ಮಿಬ್ಬರ ಮಧ್ಯೆ ಆಗ್ತಿರೋ ವಾದ. ಅವನು ನಮ್ಮ ಮಧ್ಯಕ್ಕೆ ಎಳಿಬೇಡ. ನಾನು ಮಾತಾಡ್ತಿರೋದು ನಿನ್ನ ಬಗ್ಗೆ, ನೀನು ಮಾಡಿರೋ ಕೆಲಸದ ಬಗ್ಗೆ. ಬೇಡ ಬೇಡ ಅಂದ್ರು ಪದೇ ಪದೇ ಹೋಗಿ ಹಳ್ಳಕ್ಕೆ ಬೀಳ್ತಿದ್ಯಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ನಿಧಾನವಾಗಿ ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮಂಜಣ್ಣ ಆಗಲಿ ರಾಜೇಶ್ ಹೆಸರನ್ನ ಇಲ್ಲಿ ಎಳಿಬೇಡ. ಹಾಗಾದ್ರೆ ನಾವಿಬ್ರು ನೋಡ್ತಾ ಇರೋ ಪ್ರಪಂಚ ಬೇರೆ ಅಕ್ಕ. ನಾವು ನೋಡ್ತಾ ಇರೋ ಬದುಕು ಬೇರೆ ಬೇರೆ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಕೃಷ್ಣನ ಬಗ್ಗೆ ನಿನ್ನ ಮನಸ್ಸಲ್ಲಿ ಒಂದು ತಪ್ಪು ಒಪಿನಿಯನ್ ಇದೆಯಲ್ಲ, ಅವನ ಆ ಥರ ಮನುಷ್ಯ ಅಲ್ಲ ಅಕ್ಕ. ಅವನ ಬಗ್ಗೆ ಇರೋ ಈ ಮಟ್ಟದ ದ್ವೇಷ ಸರಿ ಇಲ್ಲ ಅನ್ನೋದು ನನ್ನ ನಂಬಿಕೆ. ಇವತ್ತು ನಾನು ಕೃಷ್ಣನಿಗೋಸ್ಕರ ಸೂರ್ಯಪ್ರಕಾಶ್ ಸರ್ ಹತ್ರ ಏನು ಮಾತಾಡಿದ್ನೋ, ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ನಿಯತ್ತ ಕೆಲಸ ಮಾಡಿ ಸಂಬಳ ಸಿಗ್ತಿರ್ಲಿಲ್ಲ ಅಂದಿದ್ರೆ ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ನಾನೇ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದೆ. ಇದನ್ನು ನಾನು ಕೃಷ್ಣನಿಗೋಸ್ಕರ ಮಾಡಿದೆ ಅನ್ನೋದಕ್ಕಿಂತ ಏನು ಸರಿ ಅದನ್ನು ಮಾಡಿದೆ ಅಕ್ಕ. ರುಕ್ಕು, ಥ್ಯಾಂಕ್ ಯು ವೆರಿ ಮಚ್ ಕಣಮ್ಮ. ಯಾಕೆ ಮೇಡಮ್? ಕೃಷ್ಣನ್ ಪರವಾಗಿ ನಮ್ಮ ಅಣ್ಣನ ಹತ್ರ ಹೋಗಿ ಮಾತಾಡಿದ್ಯಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ. ನನಗೇನು ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ ಮೇಡಮ್. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬಹುಶಃ. ಇಲ್ಲ ರುಕ್ಕು, ಇಲ್ಲ. ಚಿಕ್ಕ ವಯಸ್ಸಿಂದ ನಾನು ಕೃಷ್ಣನ್ಗೆ ತಾಯಿಯಾಗಿ ಮಾತ್ರ ಇದ್ದೀನಷ್ಟೆ. ಎಷ್ಟೋ ವಿಚಾರಗಳಲ್ಲಿ ಕೃಷ್ಣನ್ ಪರವಾಗಿ ಅಣ್ಣನ ಹತ್ರ ಹೋರಾಟ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ, ಮಾತಾಡಿದ್ದೀನಿ, ಊಟ ಬಿಟ್ಟಿದ್ದೀನಿ, ಕೊನೆಗೆ ಮನೆನೂ ಬಿಟ್ಟಿದ್ದೀನಿ. ಆದರೆ ನಾನು ಮಾಡಿದ ಪ್ರಯತ್ನ ಯಾವುದು ಫಲಿಸ್ಲಿಲ್ಲ. ಎಲ್ಲ ವಿಷಯದಲ್ಲೂ ನಾನು ಸೋತು ಹೋಗ್ಬಿಟ್ಟೆ. ಆದರೆ ನೀನು ಅಣ್ಣನ ಹತ್ರ ಹೋಗಿ ಮಾತಾಡಿದ್ಯಲ್ಲ, ರೂಮಿಗೆ ಹೋಗಿ 10 ನಿಮಿಷದಲ್ಲಿ 30 ವರ್ಷ ನಾನು ಮಾಡೋಕ್ಕಾಗದೆ ಇರೋದನ್ನ ನೀನು ಮಾಡಿದ್ಯಾರುಕ್ಕೋ. ತುಂಬ ಥ್ಯಾಂಕ್ಸ್ ಕಣಮ್ಮ, ತುಂಬ ಥ್ಯಾಂಕ್ಸ್. ಮೇಡಮ್, ನೀವು ಅವನ್ನ ತುಂಬ ಪ್ರೀತಿಸ್ತೀರ. ಅವನ ವಿಷಯದಲ್ಲಿ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿ ಮಾತಾಡಿದ್ರೆ ಆಗೋದಿಲ್ಲ ಅನಿಸುತ್ತೆ. ಅದಕ್ಕೆ ನಿಮಗೆ ಒಪ್ಸೋದ್ರಲ್ಲಿ ಕಷ್ಟ ಆಗಿರ್ಬೋದು. ಎಲ್ಲರಿಗೂ ನಮ್ಮ ಕೃಷ್ಣನ ಇಡೀ ಪ್ರಪಂಚ ಹೇಗೆ ನೋಡುತ್ತೆ ಗೊತ್ತಾ? ಅವ್ನು ದಾಂಧಲೆ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಕತ್ತೆಲ್ಲ ಮಾಡ್ತಾನೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನೀನೊಬ್ಬಳೇ ನೋಡು, ಅವನಲ್ಲಿರೋ ಮುಗ್ಧತೆನ ನೋಡಿದ್ಯಾ? ಇವತ್ತು ನೀನು ಮಾಡಿರೋದು ಚಿಕ್ಕ ವಿಷಯ ಅಲ್ಲಮ್ಮ, ಚಿಕ್ಕ ವಿಷಯ ಅಲ್ಲ. ಕೃಷ್ಣ ತುಂಬ ಒಳ್ಳೆ ವ್ಯಕ್ತಿ. ಅವನು ಹೊರಗಡೆಯಿಂದ ನೋಡೋದಕ್ಕೆ ಗಲಾಟೆ ಗಲಭೆ ಮಾಡ್ಕೊಂಡಿರ್ಬೋದು, ಆದರೆ ಒಳಗೆ ಮಗು ಅವನು. ಅಂಥವ್ರಿಗೆ ಒಳ್ಳೇದಾಗಲೇಬೇಕಲ್ವಾ? ಸರಿ, ನನಗೆ ತುಂಬ ಕೆಲಸ ಇದೆ, ನಾನು ಹೊರಡ್ತೀನಿ ಮೇಡಮ್.
ಖುಷಿನಾ? ಖುಷಿನಾ? ಲೇ ನನ್ಗೆ ಆಗ್ತಿರೋ ಖುಷಿ ಅಯ್ಯಪ್ಪ ಏನಲ್ಲ ನಿನ್ಲೋ. ಲವ್ ಮೊದಲನೇ ಸಲ ನಾನು ದುಡ್ದಿರೋ 15,000 ಕಣ. ಏಯ್ ಮತ್ತೆ ತಿರುಗಿಸಿ ಆಮೇಲೆ ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ ನಾನು. ಅಯ್ಯೋ ಲೇ, ಈಗ ಆಗ್ತಾ ಇರೋ ಖುಷಿಗೆ ನಾನು ಏನು ಮಾಡ್ಬೇಕು? ಏನು ಮಾಡಬೇಡ ಅಪ್ಪ. ಅದಕ್ಕೆ ಇವನು ಲೋ ಹಿಂಗ್ ತಿರುಗಿಸ್ಬಿಟ್ಟು ನಾನು ಬೆನ್ಮೂಳೆ ಮುರಿದಾಕಿ ದುಡ್ದಿರೋ ದುಡ್ಡೆಲ್ಲ ನನಗೆ ಆಪರೇಷನ್ ಕಟ್ಬೇಕಾಗತ್ತೆ ಆಮೇಲೆ. ಏಯ್ ನಾನು ಇರ್ಬೇಕಾದ್ರೆ ನಿನಗೇನಾಗತ್ತೆ? ನಾನೇ ನೀನು ಬ್ಯಾಕ್ ಬೋನು. ತುಂಬ ಖುಷಿ ಆಯ್ತು ಕಣ. ಆದರೆ ನಿನ್ನ ಈ ಖುಷಿಗೆ ಕಾರಣ ಆದವರು ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ. ನೀನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಕೋತಿ ಥರ ಆಡೋದಲ್ಲ. ಯಾರಾದ? ಏಯ್ ನಿನ್ನ ಪಕ್ಕ ಕೆಲಸ ಯಾರ ಮಾಡ್ತಾರೆ? ಅಯ್ಯಯ್ಯೋ ರುಕ್ಕುದೇ ಕಣು. ನಿನಗೋಸ್ಕರ ರುಕ್ಕು ಅಪ್ಪನ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಕಲ್ಲಂತ ಇರೋದನ್ನ ಕರಗಿಸಿ 15,000 ರೂಪಾಯಿ ದುಡ್ಡನ್ನ ನಿಂಗೆ ಸಿಗೋವಾಗ ಮಾಡಿದ್ದಾಳೆ. ಫಸ್ಟು ಅವಳು ಎಲ್ಲಿದೆ ಅಂತ ಹುಡುಕಿ ಥ್ಯಾಂಕ್ಸ್ ಹೇಳ್ಬಿಡು ಅವಳಿಗೆ. ಕರೆಕ್ಟ್. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿಲ್ಲ ಕಣ, ಹೇಳ್ತೀನಿ. ನನ್ನ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗ್ತಿದೆ ಅದೆಲ್ಲ ಒಂದು ರೀತಿಯಲ್ಲಿ ಅವಳೇ ಕಾರಣ, ರುಕ್ಕುನೇ ಕಾರಣ. ಎಕ್ಸಾಕ್ಟ್ಲಿ. ಹೇಳ್ತೀನಿ ಮಗ. ಥ್ಯಾಂಕ್ಸ್ ಹೇಳ್ತೀನಿ ಅಂತ ಯೋಚನೆ ಮಾಡೋದಲ್ಲ, ಹುಡ್ಕೊಡೋಕೆ ಥ್ಯಾಂಕ್ಸ್ ಹೇಳು ಹೋಗು. ಏಯ್ ಥು, ಯಾಕೋ ಹಿಂಗ್ ಆಡ್ತಿ? ಒಳ್ಳೆ ತಲೆ ಕೆಟ್ಟೋರ್ ತರ. ಕೃಷ್ಣ ಏನೋ ಆಗಿದೆ ನಿನಗೆ? ಅದು ಜೋಶಲ್ಲಿ ನಿನಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಲ್ಲ, ಹ್ಯಾಬಿಟು. ಹಂಗೆ ಮಾಡೋಕ್ಕೋಗಿ ಹಿಂಗಾಗೋಯ್ತು. ಸಾರಿ. ನಿನ್ಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಅಯ್ಯೋ ಬಡ್ಡಿ ಮಗದ ಬೆಳಿಗ್ಗೆಯಿಂದ ಪ್ರಜ್ಞೆನೇ ಇಲ್ಲ ನನಗೆ. ಹಾಂ, ಯಾಕಂದರೆ ನಮ್ಮ ಡಾನು ನನ್ನ ಕೈಗೆ ಆ ದುಡ್ಡು ಇಡ್ತಾಗಿಂದ ನನ್ನ ಭೂಮಿ ಮೇಲೆ ಕಾಲು ನಿಂತಾ ಇಲ್ಲ, ಫುಲ್ ಡ್ಯಾನ್ಸ್ ಹೊಡಿತಾ ಇದ್ದೀನಿ ನಾನು. ಆಮೇಲೆ ಈ ಥರ ಒಂದು ದಿನ ಬರುತ್ತೆ ಅಂತ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಆಗಲ್ಲ ಅಂತ ಸುಮ್ಮನಿದ್ಬಿಟ್ಟಿದೆ. ಬಟ್ ಏನು ಮಾಡಿದೆ ನೀನು? ಅದರಲ್ಲೂ ನಮ್ಮಪ್ಪ, ನಮ್ಮ ಡಾನು ನನ್ನ ಕಂಡ್ರೆ ಇದೆಲ್ಲ ಆಗಿರೋದು ನಿನ್ನಿಂದ. ನೀನೇ ಇದೆಲ್ಲ ಮಾಡಿಸಿರೋದು. ಥ್ಯಾಂಕ್ ಯು ಸೋ ಮಚ್. ನೀನು ಒಂಥರ ದೇವತೆ ಕಣೆ.